ಅದ್ರಾಗಿಂದ ಅವಾಗ ಅವಾಗ ಹಳ್ಳ್ಯಾಗ ನೋಡ್ಬೇಕು ನಾವು ಸಣ್ಣವ್ರು ಇದ್ದಾಗ ಏನ್ರಿ ಗ್ಯಾಸ್ ಇಲ್ಲ ಏನೂ ಇಲ್ಲ. ಅವಾಗೆಲ್ಲ ಹಸಿ ಕಟ್ಟಿಗೆ ಶ್ರಾವಣ ಮಾಸ ಹಸಿ ಕಟ್ಟಿಗೆ ತಂದು ಅವೇ ಒಲೆಯಾಗಿಟ್ಟಂದ ಅದು ಊದುಗಳಿಗೆ ತೊಗೊಂಡು ಊದಿ ಊದಿ ಕಣ್ಣಾಗ ನೀರು ಮೂಗನ್ಯಾಗ ನೀರು ಅದನ್ನೇ ಹಿಂಗೆ ತೆಗೆದು ಅದೇ ಕೈಲಿ ರೊಟ್ಟಿ ಬಿಡೋದು. ಹಳ್ಳ್ಯಾಗ ಹಂಗೆ ಐತೆ ಅವಾಗ ರೀ, ಹಿಂಗೆ ತೆಗೆದು ಅದೇ ಕೈಲಿ ರೊಟ್ಟಿ ಬಿಡೋದು. ಗಾಂಡಿ ಕೇಳ್ತಿದ್ದು ಯಾಕೆ ಇವತ್ತು ರೊಟ್ಟಿ ಉಪ್ಪು ಪತ್ಲಕತ್ತಾವ, ಐನ ಮಾಡಿದ್ದು ನಿನಗೆ ಹಂಗೆ ಆಗ್ತದೆ, ಸುಮ್ಮ ತಿನ್ನಂದ್ರೆ ಸುಮ್ಮನೆ ತಿಂತಿತ್ತದು. ಅವಾಗೇನು ಶಾಂಪು ಬೇಡ ಏನು ಬೇಡ, ಕೂಡ ಕೆಡಲಿಲ್ಲ. ಆಕಳ ಸಗಣಿನ ತಯಾರಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಬಸ್ ಮತ್ತೆ ಕೊಂಡಂದು ಅದನ್ನೇ ತೊಗೊಂಡು ಹಣಿಗೆ ಹಚ್ಕೋತಿದ್ರು, ಒಲಿ ಪೂಜೆ ಮಾಡ್ತಿದ್ರು, ಒಲಿಗೆಂದ ಹಚ್ತಿದ್ರು. ಏನ್ರಿ ಆಕಳು ಕೇಳ್ತದ, ಇದನ್ನ ನಾ ಕೇಳ್ತಕ್ಕಂಥದ್ದಲ್ಲ. ನೀನಾರಿಗಾದು ಎಲೆ ಮಾನವ ಬರೇ ಬಂದು ನಾನು ಸಗಣಿ ಅನ್ನತಕ್ಕಂಥದ್ದು ಕುಳ್ಳಾಗ್ತೀನಿ, ವಿಭೂತಿ ಆಗ್ತೀನಿ, ಇಟ್ಟೆಲ್ಲಾನು ಕೂಡ ಆಗ್ತೀನಲ್ಲ, ನೀನು ಜಗತ್ತಿನೊಳಗೆ ಅದು ನೀ ಯಾರಿಗೆ ಉಪಕಾರಿ ಅಂತ ಕೂಡ ಕೇಳ್ತದ. ಕೇಳ್ತದಿಲ್ಲ, ಆಕಳು ಕೇಳ್ತದೆ. ಆ ಆಕಳು ಕೇಳತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ತಾಕತ್ತಿಲ್ಲ. ದೊಡ್ಡ ಮನೆ ಬಸವಣ್ಣವ್ರ ಮನೆ ಅಂಗಳ ಚೆನ್ನಾಗಿ ಅಂದ ಆಕಳು ಸಗಣಿ ತೊಗೊಂಡು ತಾಯಿ ಮಾದಲಾಂಬಿಕೆ ಸಾರಿಸಿದ್ಲು, ಮನೆಯೆಲ್ಲ ಸಾರಿಸಿದ್ಲು. ಯಾವಾಗಿಂದ ಮನೆಯೆಲ್ಲ ಕೂಡ ಸಾರಿಸಿದ್ಲು, ಇವ ಬಸವಣ್ಣ ಏನು ಮಾಡ್ಯಾನ, ಅಂಗಳದಾಗಿಂದ ಹೋಗಿ ಕುರ್ಪಿ ತೊಗೊಂಡಿದ್ದಲ್ಲ, ಆ ಕುರ್ಪಿ ತೊಗೊಂಡು ಇಟು ತೆಗ್ಗು ತೆಗಿಲಿಕ್ಕತ್ತಾನ. ಚಂದ ಇದ್ದಿದ್ದ ಅಂಗಳ ಏನ್ರಿ ಇಟ್ಟಿಟ್ಟಂದ ತೆಗ್ಗು ತೆಗಿಲಿಕ್ಕತ್ತ. ಯಾವಾಗಿಂದ ಇಟ್ಟಿಟ್ಟಂದ ತೆಗ್ಗು ತೆಗಿಲಿಕ್ಕತ್ತಾನ, ಕಮ್ಮಿ ಎಲ್ಲರ ಒಂದಲ್ಲ ಎರಡಲ್ಲ ನೂರಾರು ತೆಗ್ಗುಗಳನ್ನು ತಕ್ಕೋತಂದ ಮುಂದೆ ಕೊಂಟಾನ. ಪಾಪಿ ಕಡೆ ಮಾದರಸರು ಏನು ಮಾಡ್ಯಾರ, ಮನೆಯಾಗಿನ ಜಗಲಿ ಮ್ಯಾಗಿನ ದೇವ್ರುಗಳು ಪೂಜೆ ಮಾಡ್ಕೊಂಡು ಏನ್ರಿ, ಯಾವಾಗಿಂದ ಮನೆಯಾಗಿನ ಜಗಲಿ ಮೇಲಿನ ದೇವ್ರುಗಳು ಪೂಜೆ ಮಾಡಿ ಒಂದು ಕೈಯಾಗಿಂದ ಗಂಟೆ ಒಂದು ಕೈಯ ದೂಪರ್ತಿ ಇದನ್ನು ಹಿಡ್ಕೊಂಡು ಮನೆಯಾಗಿನ ಎಲ್ಲ ದೇವ್ರುಗಳಿಗೆ ಬೆಳಕೋತಿ ಅಂದ ಅಂಗಳದಾಗಿಂದ ತುಳಸಿ ಕಟ್ಟಿತ್ತಲ್ಲ, ಆ ತುಳಸಿ ಕಟ್ಟಿಗೆಂದು ಬೆಳಗಬೇಕಂತೇಳಿ ಬರೋದ್ರಾಗ ಮ್ಯಾಕ್ ಮಾರಿ ಹೊಂಟಾನ. ಇವೇನು ಬಸವಣ್ಣ ತೆಗೆದಿಂದಲ್ಲ, ಆ ತೆಗ್ಗಿನ ಕಾಲಿಟ್ಟು ಮಾದರಸರಿಂದ ಬಿದ್ದುಬಿಟ್ಟು, ಬಸವಣ್ಣವ್ರು ತಂದು ಬಿದ್ದು ದೂಪರ್ತಿ ಒಂದು ಕಡೆಗೆ ಹೋಯ್ತು, ಗಂಟೆ ಒಂದು ಕಡೆಗೆ ಹೋಯ್ತು. ಯಾವಾಗಿಂದ ಮಾದರಸರಿಂದ ಬಿದ್ದು ಎದ್ದು ನೋಡ್ತಾರೆ, ಚಂದ ಸಾರಿಸಿರ್ತಕ್ಕಂಥ ಅಂಗಳ ಇಟಿಟಿಟಿ ತೆಗ್ಗೋತಂದ ಹೋಗ್ಯಾನ. ಯಾವಾಗಿಂದ ತೆಗ್ಗುಗಳನ್ನು ತಕ್ಕೋತಂದ ಹೋಗುವಂಥ ಪ್ರಸಂಗದ ಒಳಗೆ ಈ ಕಡೆ ಹಿಂದಕ್ಕೆ ತಿರುಗಿ ನೋಡಿಲ್ಲ, ಮಾದರಸರಿಂದ ಬಿದ್ದು ಎದ್ದು ಬಸವಣ್ಣಗೆ ನೋಡ್ತಾರ. ಬಸವಣ್ಣ, ಏ ಬಸವ ಬಾಗಿಲ್ಲಿ, ಏನಪ್ಪಾಜಿ ಎಂದ. ಅಲ್ಲೋ ಏನು ಆಟ ಆಡಕತ್ತಿದ್ದೆ, ಇಡೀ ಅಂಗಳ ತುಂಬ ಅನ್ಕೊಂಡ ತೆಗೆದು ಬಿಟ್ಟಿದೆಯಲ್ಲ, ನನಗೆ ನಾನು ಬಿದ್ದು ಬಿಟ್ಟನಲ್ಲ, ಏನು ಆಟ ಆಡಕತ್ತಿದ್ದೆ ನೀನು, ಚಲೋ ಇದ್ದ ಅಂಗಳ ಕೆಡ್ಸಕತ್ತಿದೆಯಲ್ಲ ಹತ್ತಿಕೊಂಡು ತಂದು ಬಸವಣ್ಣಿಗೆ ಅಂದ ಬೈಯಾಗ. ವಯಸ್ಸೆಟ್ಟು 8 ವರ್ಷದ ಮಗ ಬಸವಣ್ಣ. ಕಲ್ಪನಾ ಇರಲಿ, ಜ್ಞಾನಕ್ಕೆ ವಯಸ್ಸು ಸಂಬಂಧಪಡಂಗಿಲ್ಲ, ಜ್ಞಾನಕ್ಕೆ ಅಂದ ಸಣ್ಣ ದ್ವಾಡದ ಹೊತ್ತುಕೊಂಡಂತ ಸಂಬಂಧಪಡಂಗಿಲ್ಲ. ಯಾವಾಗಿಂದ ಬಸವಣ್ಣಿಗೆ ಅಂದ ಮಾದರಸಂದ ಬೈಲಿಕತ್ತಾರೆ. ಅಲ್ಲ ಎಂಥವನು ಒಟ್ಟಾಗಿ ನೀ ಎಂಥ ಮಗ ಹುಟ್ಟಿದ ನೀನು, ಏನು ಆಟ ಆಡಕತ್ತಿದ್ ನೀನು, ಇಟಿಟಿಡದಿಂದ ತೆಗೆದಿದೆಯಲ್ಲ, ಎದುರು ಸಲುವಾಗಿದೆ, ಏನು ಆಟ ಹತ್ತಿಕೊಂಡ ಕೇಳಿದಾಗ ಬಸವಣ್ಣ ಒಂದು ಮಾತು ಹೇಳ್ತಾನೆ, ಅಪ್ಪಾಜಿ ನಾ ಆಟ ಆಡಕತ್ತಿಲ್ಲ, ಭೂಮಿ ಒಳಗೆ ನೀರು ಬತ್ತಿಕೊಂಡು ಹೇಳ್ಯಾರಲ್ಲ, ಅದಕ್ಕೆ ನಾ ನೀರು ಹುಡುಕಾಕತ್ತೀನಿ, ನೀರೇ ಸಿಗಲಾಗ್ಯಾವ ಅಂದ. ಏನ್ರಿ ಭೂಮಿ ಒಳಗೆ ನೀರದ ಬತ್ತಿಕೊಂಡಂದು ಹೇಳ್ದಲ್ಲ, ಅದಕ್ಕಂದ ನಾನು ನೀರು ಹುಡುಕ್ಲಕತ್ತೀನಿ, ನೀರೇ ಸಿಗಲಾಗ್ಯಾವ ಬತ್ತಿಕೊಂಡಂದಾಗ ಅವಾಗಿಂದ ಮಾದರಸರಂತರ ಹುಚ್ಚು ಬಸವಣ್ಣ, ಬುದ್ಧಿ ಎಲ್ಲಿಟ್ಟಿದಿ ನೋಡ್ರಿ, ಮಗನಿಗೆಂದ ಬೈಲಕತ್ತಾರ, ಬುದ್ಧಿ ಎಲ್ಲಿಟ್ಟಿದಿ ನೀನು, ಯಾಕ ಅಂದ. ಅಲ್ಲ ಇಟಿಟಿಟಿ ತೆಗೆದ್ರೆ ನಿನಗೆ ನೀರು ಸಿಗ್ತಾವ ನಿನಗೆ, ಏನ್ರಿ ಇಟಿಟಿ ತೆಗೆದ್ರೆ ನಿನಗೆ ನೀರು ಸಿಗ್ತಾವೇನು, ಸಿಗಂಗಿಲ್ಲ. ಮತ್ತು ಇಟಿಟಿ ತೆಗೆಯೋದ್ರ ಬದಲಾಗಿ ಒಂದೇ ಕಡೆಗಿಂದ ದೊಡ್ಡ ತೆಗೆದಿದ್ದೆತ್ತಂದ್ರೆ ನಿನಗೆ ನೀರು ಸಿಗ್ತಿದ್ವಲ್ಲೋ ಬಸವಣ್ಣ ಅಂದರು. ನೋಡ್ರಿ, ಇಟಿಟಿ ತೆಗೆದ್ರ ಬದಲಾಗಿ ಒಂದೇ ಕಡೆಗಿಂದ ದೊಡ್ಡ ತೆಗೆದಿದ್ರೆ ನಿನಗೆ ನೀರು ಸಿಗ್ತಿದ್ವಲ್ಲ ತಂದು ಮಾದರಸರಿಂದ ಬೈದರು. ಯಾವಾಗಿದು ಬೈದು ಬಳಕ ಬಸವಣ್ಣ ಅಂತ ತಂದೆಗೆ ವಯಸ್ಸೆಟ್ಟು 8 ವರ್ಷದ ಮಗ, ಎಂಥ ಜ್ಞಾನ. ಕಲ್ಪನೆ ಇರಲಿ ಮಗ, ನಮ್ಮ ಮಕ್ಕಳ ಜ್ಞಾನಿಯಲ್ಲಿ ಅವಾಗಿನ ಮಕ್ಕಳ ಜ್ಞಾನಿಯಲ್ಲಿ 8 ವರ್ಷದ ಮಗ ಬಸವಣ್ಣ ಅಂತಾನೆ, ಅಪ್ಪಾಜಿ ನನಗೆ ದಡ್ಡ ಅಂತಿದಿ, ನನಗೆ ಹುಚ್ಚಂತಿದೆಯಲ್ಲ, ನೀ ಎಟ್ಟು ಹುಚ್ಚದಿದಿ ಎಂದ ತಂದಿ, ನೀ ಎಟ್ಟಂದ ಹುಚ್ಚದಿದಿ. ಅವಾಗಿಂದ ಮಾದರಸರಿಗಂದ ಸಿಟ್ಟು ಬಂತು, ತಂದಿಗೆಂದ ಹುಚ್ಚದಿ ಅಂತ್ಯ ಮಗನ, ನಾ ಏನು ಹುಚ್ಚುತನ ಮಾಡಿ, ನಾ ಏನು ತಪ್ಪು ಮಾಡಿ ತಗೊಂಡೊಂದು ಮಗನಿಗೆಂದ ಮಾದರಸರಿಂದ ಬೈಯಾಗ ಬಸವಣ್ಣ ಎಷ್ಟು ಚಂದ ಉತ್ತರ ಕೊಡ್ತಾನೆ, ಅಪ್ಪಾಜಿ ನಾ ಇಟೀಟು ತೆಗೆದ್ರ ಬದಲಾಗಿ ನಾ ಒಂದೇ ಕಡೆಗಿಂದ ದೊಡ್ಡ ತೆಗೆದ್ರ ನನಗೆ ನೀರು ಹೆಂಗೆ ಸಿಗ್ತಿದ್ದೋ, ನೀ ನೂರಾರು ದೇವರುಗಳನ್ನು ಪೂಜೆ ಮಾಡೋದಕ್ಕಿಂತ ಒಂದೇ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ರೆ ಇಟ್ಟದೆ ನೀನು ಪರಮಾತ್ಮ ಬೆಟ್ಟ ಹಾಕಿದ್ನಲ್ಲ ಅನ್ನತ್ ಮಗ. ವಯಸ್ಸು ಏಟ್ರಿ, ವಯಸ್ಸು ರೀ 8 ವರ್ಷ. ಕಲ್ಪನೆ ಇರಲಿ ಮಗ, ನಮ್ಮಲ್ಲಿ 8 ವರ್ಷದ ಮಕ್ಕಳಿಗೆ ಅಲ್ಲ ಏನ್ರಿ ಮುದುಕಾಯಿ ಕುಣಿಗೆ ಹೋಲಕ್ಕೆ ಬಂದ ಏನೋ ಬುದ್ಧಿ ಬಂದಿಲ್ಲ. ನಮ್ಮ ವಯಸ್ಸೇ ಆಗ್ಯದ ಹೊರತಾಗಿ ಜ್ಞಾನ ಅಂತಕ್ಕಂಥ ಇಲ್ಲ. ಬಸವಣ್ಣಗಿಂದ 8 ವರ್ಷದ ಮಗ ಬಸವಣ್ಣ ಏನಂತಾನೆ,
ಏನ್ರಿ ಅವ ಅಂತಾನ, ನೀ ಕಂಡ ದೇವರುಗಳನ್ನು, ನೂರಾರು ದೇವರುಗಳನ್ನು ಪೂಜೆ ಮಾಡೋದಕ್ಕಿಂತ ಒಂದೇ ದೇವ್ರ ಮೇಲೆ ಒಂದು ನಂಬಿಕೆ ಇಟ್ಟು ಒಂದೇ ದೇವ್ರ ಪೂಜೆ ಮಾಡಿದ್ರ ಇಟ್ಟು ನಿನಗೆ ಒಂದು ಪರಮಾತ್ಮ ಪ್ರತ್ಯಕ್ಷ ಹಾಕಿದ್ನಲ್ಲ ಅನ್ನೋ 8 ವರ್ಷದ ಮಗ. ಹಂಗ ಜ್ಞಾನಕ್ಕಿಂತ ದೊಡ್ಡದಲ್ಲ, ಸಣ್ಣದಲ್ಲ. ಇಲ್ಲಿ ಬೆಕ್ಕಿಗೆ ಬಂದಿಂದ ಹುಲಿ ಪ್ರಶ್ನೆ ಮಾಡ್ತದೆ, ಇಲ್ಲ ನೀ ಚಿಕ್ಕಮ್ಮನಾಗಿದ್ರು ಕೂಡ ಪರವಾಗಿಲ್ಲ, ನಿನ್ನ ಬಲ್ಲಿ ಜ್ಞಾನ ಅದ, ನನಗೊಂದು ಈಟಿಂದ ವಿದ್ಯಾ ಕಲಿಸಿ ನಿನ್ನ ಬಲ್ಲಿ. ಬ್ಯಾಟಿ ಹೆಂಗೆ ಆಡಬೇಕು, ಏನು ಮಾಡಬೇಕು, ಹೆಂಗೆ ಮಾಡ್ಬೇಕತ್ತ ಅನ್ನೋದನ್ನು ಜರ ಕಲಿಸ್ಕೊಡು ಅಂತಂದಾಗ, ಆಯ್ತಪ್ಪ ನನ್ನ ಬಲ್ಲಿ ಇದ್ದಿದ್ದು ವಿದ್ಯೆ ಕಲಿಸ್ತೀನಿ ಎತ್ತಿಕೊಂಡು ಬೆಕ್ಕ ಎಲ್ಲವನ್ನು ಕೂಡ ಕಲಿಸ್ತೀನಿ. ಏನ್ರಿ ಹೆಜ್ಜೆ ಹೆಂಗೆ ಇಡಬೇಕು, ಏನ್ರಿ ಹೆಂಗೆ ಓಡಬೇಕು, ಹೆಂಗೆ ಬ್ಯಾಟಿ ಆಡಬೇಕು, ಹೆಂಗೆ ಬಾಯಿಲಿಂದ ಪ್ರಾಣಿಗಳನ್ನ ಹಿಡಿಬೇಕು, ಇದು ಎಲ್ಲಾನು ಕೂಡ ಕಲಿಸ್ತು. ಎಲ್ಲ ಕಲಿಸೋದು ಬಳಕ ಹುಲಿ ಏನು ಮಾಡ್ತು, ವಿದ್ಯೆ ಕೊಟ್ಟು ಗುರುವಿಗೆ ತಿಲ್ಲಕ್ಕೆ ಬೆನ್ನತ್ತು. ಹೆಂಗದ್ರಿ ಜೀವನ ಏನ್ರಿ, ಅವ ಎಲ್ಲ ವಿದ್ಯೆ ಕಲಿಸಿದ್ದು ಬೆಕ್ಕ. ಎಲ್ಲ ವಿದ್ಯೆ ಕಲಿಸೋದು ಬಳಕ ವಿದ್ಯೆ ಕೊಟ್ಟಿರ್ತಕ್ಕಂಥ ಗುರು ಬೆಕ್ಕಲ್ರಿ, ಆ ಬೆಕ್ಕಿಗೆ ತಿನ್ನಕ್ಕೆಂದು ಬೆನ್ನತ್ತು. ಮುಂದೆ ಬೆಕ್ಕು ಓಡಕತ್ತದ, ಹಿಂದೆ ಹುಲಿ ಓಡಕತ್ತದ. ಓಡಿ 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 ಕೊನೆಗೆಂದು ಬೆಕ್ಕು ಏನು ಮಾಡ್ತು, ಓಡಿ ಓಡಿ ಬಂದು ಒಂದು ಗಿಡ ಹತ್ತಿ ಮ್ಯಾಗ ಚೆಂಡದ ಕೂತು. ಏನ್ರಿ, ಯಾವಾಗಿಂದ ಬೆಕ್ಕು ಹೋಗಿ ಮ್ಯಾಲೆ ಚೆಂಡದೊಳಗಿಂದ ಕುಂತು, ಇದು ಕೆಳಗೆ ನಿಂತ್ಕೊಂಡಿರ್ತಕ್ಕಂಥ ಹುಲಿ ಅಂತದ. ಮತ್ತು ಎಲ್ಲ ವಿದ್ಯೆನೂ ಕೂಡ ಕಲಿಸಿನೇ ಹತ್ತಿಕೊಂಡಿ, ಮತ್ತು ಈ ಗಿಡ ಹತ್ತುದು ಯಾಕೆ ನನಗೆ ಕಲಿಸಿಲ್ಲ ಹತ್ತು. ಅವಾಗ ಅದು ಬೆಕ್ಕಂತದ, ಎಲ್ಲ ವಿದ್ಯೆನೂ ಕೂಡ ಕಲಿಸಿ ನಿನಗೆ, ಗಿಡ ಹತ್ತುದು ಮಾತ್ರ ನಾನು ಕಲಿಸಿಲ್ಲ. ಯಾಕೆ ಕಲಿಸಿಲ್ಲ, ಅಪ್ಪಿ ತಪ್ಪಿ ಅದೊಂದು ವಿದ್ಯೆ ನಿನಗೆ ಅಂತ ಕಲಿಸ್ಬಿಟ್ಟಿದ್ದೀನಿ ಎತ್ತಿಕೊಂಡ್ರೆ ಇವತ್ತು ನನ್ನೇ ತಿಂದೆಂದು ಹಾಕಿಬಿಡ್ತಿದ್ದೆಪ್ಪ, ಅದಕ್ಕೆ ಅದೊಂದು ವಿದ್ಯೆ ನನ್ನ ಕೈಯಾಗಿ ಇಟ್ಕೊಂಡು ಕೂತೀನಿ ಅಂತ. ಏನ್ರಿ, ಅದೊಂದು ವಿದ್ಯೆ ನನ್ನ ಕೈಯಾಗಿ ಇಟ್ಕೊಂಡು ಕೂತೀನಿ. ಒಂದು ವೇಳೆ ಅಂದ್ರೆ ಗಿಡ ಹತ್ತದಂದು ನಿನ್ನ ಕಲಿಸಿಬಿಟ್ಟಿದ್ದೀನಿ ಎತ್ತಿಕೊಂಡ್ರೆ ಇವತ್ತು ನನ್ನೇ ತಿಂದು ಬಿಡ್ತಿದ್ದೆ ಎತ್ತಿಕೊಂಡಿದ್ದು. ಹೆಂಗೆ ಬೆಕ್ಕು ಒಂದು ವಿದ್ಯೆ ಅಂತಕ್ಕಂಥ ತನ್ನ ಬಲ್ಲಿ ಇಟ್ಕೊಂಡು ಕುಂತಿತ್ತಲ್ಲ, ಹಂಗೆ ಭಗವಂತ ಮನುಷ್ಯನಿಗೆ ಎಲ್ಲ ವಿದ್ಯೆಯನ್ನು ಕೂಡ ಕೊಟ್ಟ, ಎಲ್ಲನೂ ಕೂಡ ಕೊಟ್ಟಾನ. ಕಾಲು ಬಾದ್ರೆ ಕಾಲು ಜೋಡಿಸ್ತಾರೆ, ಕೈ ಬಾದ್ರೆ ಅಂದ್ರೆ ಕೈ ಜೋಡಿಸ್ತಾರೆ, ಕಣ್ಣು ಬಾದ್ರೆ ಅಂದ್ರೆ ಕಣ್ಣು ಜೋಡಿಸ್ತಾರೆ, ಮೂಗು ಬಾದ್ರೆ ಮೂಗು ಜೋಡಿಸ್ತಾರೆ. ಎಲ್ಲ ವಿದ್ಯೆಯನ್ನು ಕೂಡ ಪರಮಾತ್ಮನ ಕೊಟ್ಟಾಗ ಏನ್ರಿ, ಅದಕ್ಕಾಗಿನೇ ಪರಮಾತ್ಮನ ನಗತಕ್ಕಂಥದ್ದು 2 ಟೈಮನ್ನು ನಗ್ತಾನ ತಗೊಂಡ. ಯಾಕೆ ಕೇಳಿದೆ, ಎಲ್ಲ ವಿದ್ಯೆಯನ್ನು ಮನುಷ್ಯನಿಗೆ ಕಲಿಸಿಕೊಟ್ರೆ, ಆದರೆ ಒಂದು ವಿದ್ಯೆ ಮಾತ್ರ ತನ್ನ ಕೈಯಾಗಿ ಇಟ್ಕೊಂಡು ಕೂತ. ಯಾವ ವಿದ್ಯೆ, ನಮ್ಮ ಒಳಗಿರ್ತಕ್ಕಂಥ ಉಸಿರು ಅನ್ನುವಂಥದ್ದು ಏನಂತೀವಲ್ಲ, ಗಾಳಿ ಅಂತಕ್ಕಂಥದ್ದು ಏನಂತೀವಲ್ಲ, ಏನ್ರಿ ಆತ್ಮ ಅಂತಕ್ಕಂಥ ಏನಂತೀವಲ್ಲ, ಜೀವ ಅಂತಕ್ಕಂಥದ್ದು ಏನಂತೀವಲ್ಲ, ಅದನ್ನು ಆ ವಿದ್ಯೆ ತನ್ನ ಬಲ್ಲಿ ಅಂದ್ರೆ ಇಟ್ಕೊಂಡು ಕೂತಾನ ತಗೊಂಡಂದ್ರೆ ಇನ್ನು ಇಟ್ಟು ದೇವರುಗಳಿಗೆ ಅನಿಸ್ತೀವಿ. ಏನ್ರಿ, ಪ್ರಾಣವನ್ನು, ನಮ್ಮ ಪ್ರಾಣ ಅವನ ಕೈ ಒಳಗದೆ. ಮತ್ತು ನಮ್ಮ ಮಕ್ಕಳನ್ನ ಹುಟ್ಟೋದು ಯಾರ ಕೈಯಾಗದದು, ಯಾವ ಡಾಕ್ಟ್ರನ ಬಲ್ಲಿನೂ ಇಲ್ಲ. ಸುಮ್ಮನೆ ನಾವೊಂದು ಆ ದವಾಖಾನೆ ಈ ದವಾಖಾನೆ ತಗೊಂಡು ನಾವೆಲ್ಲ ತಿರುಗಿತೀವಿ ಕರೆ, ಆದ್ರೆ ಈ ಮಕ್ಕಳನ್ನ ಕೊಡೋದಾಗಲಿ, ಏನ್ರಿ ಪ್ರಾಣವನ್ನು ತೆಗೆಯೋದಾಗಲಿ ಉಳಿಸೋದಾಗಲಿ ಇದು ಯಾರ ಕೈ ಒಳಗೂ ಕೂಡ ಇರ್ತಕ್ಕಂಥದ್ದಲ್ಲ. ಇವತ್ತು ಮಕ್ಕಳಾಗಿಲ್ಲ ತಗೊಂಡು ಚಿಂತೆ ಮಾಡ್ತೀವಿ. ನಿನ್ನೆ ಒಂದು ಮಾತು ಹೇಳಿದೆ ನಾನು ನಿಮಗೆ, ಯಾವುದನ್ನು ಇವತ್ತು ಮಕ್ಕಳು ಆಗದೆ ಇರ್ತಕ್ಕಂಥ ದುಃಖನ ಒಂದು ಕಡೆಗೆ ಆದರೆ ಇನ್ನೊಂದು ಕಡೆಗೆ ನಾವು ಏನು ಚಿಂತೆ ಮಾಡ್ತೀವಿ, ಲೋಕದ ಜನತೆ ಮಾತಾಡ್ತಿರ್ತಾರೆ. ಯಾಕ್ರಿ ಮಾತಾಡ್ತಾರಿಲ್ರಿ, ಮಾತಾಡ್ತಾರೆ, ಅಯ್ಯೋ ಆಕಿಗೇನು ಮಕ್ಕಳು ಅಕ್ಕವ, ಆಕಿ ಬಂಜದಾಳ ಅಂತ ಕೂಡ ಮಾತಾಡ್ತಿರ್ತಾರೆ. ಬಂಜೀವಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ. ಮಕ್ಕಳು ಆಗದೆ ಇರ್ತಕ್ಕಂಥ ದುಃಖ ಒಂದು ಕಡೆಗೆ ಆದರೆ ಇನ್ನೊಂದು ಕಡೆಗೆ ಅಂದರೆ ಈ ಲೋಕದ ಜನತೆ ಎಲ್ಲ ಮಕ್ಕಳಾಗದೆ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಕೀಳು ದೃಷ್ಟಿಯಿಂದ ನೋಡ್ತಾ. ಒಂದು ಮಾತು ಹೇಳ್ತೇನೆ ತಾಯಂದ್ರಿಗೆ, ಈ ಮಕ್ಕಳು ಆಗದೆ ಇರ್ತಕ್ಕಂಥ ತಾಯಂದಿರನ್ನ ಏಸ್ ಕಾಲಕ್ಕೂ ಕೂಡ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು. ಬಂಜಿ ಎತ್ತುಕೊಂಡ ಏಸ್ ಕಾಲಕ್ಕೂ ಕೂಡ ಕರಿಬಾರ್ದು. ಯಾಕೆ, ಈ ಮಕ್ಕಳು ಆಗೋದು ಬಿಡೋದು ಯಾರ ಕೈಯಾಗದ ಎತ್ತುಕೊಂಡ ಕೇಳಿದ್ರೆ ಯಾರ ಕೈಯಾಗೂ ಕೂಡ ಇಲ್ಲ. ನಾ ಹೇಳಿದ್ನ ನಿಮಗೆ, ಒಬ್ಬ ಡಾಕ್ಟ್ರ ನೀವು 8 ಲಕ್ಷ ರೂಪಾಯಿ ಗಟ್ಲಿಂದ ಹಾಕ್ರಿ, ಆದ್ರೆ ಕೊಡಬಾರ್ದು ಅಂತನ್ನುವಂಥ ಮನಸ್ಸ ಆ ಪರಮಾತ್ಮನಿಗೆ ಅಂದ ಇತ್ತು ಒತ್ತಿಕೊಂಡ ನೀವು ಎಷ್ಟು ರೊಕ್ಕ ಹಾಕಿರಿ ಅಂದ ಏನು ಮಾಡವ್ರಿ, ಹೌದಲ್ರಿ? ಅದಕ್ಕಾಗಿ ನಾನು ನಗತಾನಂತೆ ಪರಮಾತ್ಮ, ಅದೊಂದು ಸರಿ ನಗತಾನೆ. ನೀನು ವರ್ಷ ತುಂಬದ್ರೊಳಗಾಗಿ ಅಂದ್ರೆ ನಿನ್ನ ಮಗನ ಹೊಟ್ಟೆ ಕೊಡ್ತೀನಿ ಎತ್ತಿಕೊಂಡಂದ್ರೆ ಡಾಕ್ಟ್ರೇ ಏನಾದರೂ ಅಂದ್ರೆ ಹೊಚ್ಚುಗೊಟ್ಟಿ, ಅದು ಹ್ಯಾಂಗಲ್ಲದು. ಅವ ಏನಂತಾನ ಭಗವಂತ, ಇದು ಮಕ್ಕಳು ಆಗೋದು ಇದು ಎಲ್ಲನೂ ಕೂಡ ಈ ಭೂಮಿ ಮೇಲೆ ನಾವು ಏನು ಸುಖ ಅಂತಕ್ಕಂಥ ಕಾಣಕತ್ತೀವಲ್ಲ, ಇದು ಎಲ್ಲ ಯಾವುದು ಒತ್ತಿಕೊಂಡ ಕೇಳಿದ್ರೆ ಒಂದೇ ಒಂದು ತಲೆಗಿಟ್ಟುಕೋರಿ, ಇದು ಪ್ರಾರಬ್ಧದ ಕರ್ಮ. ಈ ಮಕ್ಕಳು ಆಗಲಾರ್ದತ್ತಂದ್ರೆ ಇವತ್ತಿನ ಜನ್ಮದಲ್ಲ ಇದು. ಏನು ಹೇಳ್ತಾರೆ ಶರಣರು, ಹಿಂದಿನ ಪುಣ್ಯವನ್ನು ಹಿಂದುಂಡುಡಬೇಕಾತ್ಮ, ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಇವತ್ತು ಮಕ್ಕಳಾಗಲಾರ್ದಂದ್ರೆ ಇವತ್ತಿನ ಅಲ್ಲ ಇದು. ಬಹುಶಃ ನೀವು ಕಲಬುರಗಿ ಶರಣ ಬಸಪ್ಪನ ಪುರಾಣವನ್ನು ನೀವು ಕೇಳಿರನೇ ಇಲ್ಲೋ ಗೊತ್ತಿಲ್ಲ. ಸ್ಟಾರ್ಟಿಗೆ ಇಡೀ 1 ತಿಂಗಳ ಪುರಾಣ ಕೇಳೋದು ಅಟ್ಟೆ,
ಏನ್ರಿ ಸ್ಟಾರ್ಟಿಂಗ್ ಅಂದ ಶರಣಬಸಪ್ಪನ ಪುರಾಣದೊಳಗೆ ಪ್ರಾರಂಭಕ್ಕೆ ಒಂದು ಮಾತು ಹೇಳ್ತಾ ಕಲ್ಪನೆ ಇರಲಿ ನಿಮಗೆ. ಶರಣಬಸಪ್ಪನ ಪುರಾಣದೊಳಗೆ ಅಂತ ಬರ್ತದೆ, ಅಲ್ಲಿ ಮಕ್ಕಳು ಆಗಬೇಕಾಗಿತ್ತು ಯಾರಿಗೆ ಎತ್ತುಕೊಂಡ ಕೇಳಿದ್ರ ಮಡಿಯಮ್ಮ ಆದಯ್ಯನವರಿಗೆ ಅಂದ ಮಕ್ಕಳಾಗಬೇಕಾಗಿತ್ತು. ಪುರಾಣದ ಬರೋ ವಿಷಯ ಹೇಳ್ತೇನೆ ರೀ ನಿಮಗೆ, ಕಲ್ಪನೆ ಇರು. ಯಾವಾಗ ಮಕ್ಕಳು ಯಾರಿಗಾಗಬೇಕಾಗಿತ್ತು? ಆದಯ್ಯ ಮತ್ತು ಮಡಿಯಮ್ಮರಿಗೆಂದ ಮಕ್ಕಳಾಗಬೇಕಾಗಿತ್ತು. ಯಾಕ? ಅಪಾರವಾಗಿರ್ತಕ್ಕಂಥ ಭಕ್ತಿ ಇರ್ತಕ್ಕಂಥ ಆದಯ್ಯ ಮತ್ತು ಮಡಿಯಮ್ಮರು. ದಾನ ಧರ್ಮ ಪರೋಪಕಾರ ಸದಾಕಾಲದಿಂದ ಕುಂತರು ಭಗವಂತನ ಧ್ಯಾನ, ನಿಂತರು ಭಗವಂತನ ಧ್ಯಾನ, ಏನ್ರಿ ಸದಾಕಾಲದಿಂದ ಭಗವಂತನ ಧ್ಯಾನ ಮಾಡ್ತಕ್ಕಂಥ ದಂಪತಿಗಳು ಆದಯ್ಯ ಮತ್ತು ಮಡಿಯಮ್ಮರು. ಏನ್ರಿ ಆದಯ್ಯ ಮತ್ತು ಮಡಿಯಮ್ಮರು. ಆದ್ರೆ ಅವ್ರಿಗೆ ಅಂದ ಮದುವೆ ಆಗಿಂದ 18 ವರ್ಷ ಆದರೂ ಕೂಡ ಮಕ್ಕಳಾಗಲಿಲ್ಲ. ಏನ್ರಿ 18 ವರ್ಷ ಆದರೂ ಕೂಡ ಮಕ್ಕಳಾಗಲಿಲ್ಲ. ಯಾಕಾಗಲಿಲ್ಲ? ಇವ್ರ ಮೇಲಿಂದ ಭಕ್ತಿ ಕಮ್ಮದಂತೀರೇನು? ಏನ್ರಿ ದೇವ್ರ ಮೇಲಿಂದ ನಂಬಿಕೆ ಕಮ್ಮದಂತೀರೇನು? ಸಿಕ್ಕಾಪಟ್ಟೆ ಅಂದ ಮಲ್ಲಯ್ಯನ ಮೇಲಿಂದ ಅಪಾರವಾಗಿರ್ತಕ್ಕಂಥ ನಂಬಿಕೆ, ಅಪಾರವಾಗಿರ್ತಕ್ಕಂಥ ಭಕ್ತಿ ಇಟ್ಟಿರ್ತಕ್ಕಂಥ ಯಾರು ಆದಯ್ಯ ಮತ್ತು ಮಡಿಯಮ್ಮರು ನಿತ್ಯನೂ ಕೂಡ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಬೇಕು. ನಿತ್ಯನೂ ಕೂಡ ಆ ದೇವರ ಎದುರಿಗೆ ನಿಂತ್ಕೊಂಡು ಕಣ್ಣೀರು ಹಾಕಬೇಕು. ಹೇ ಮಲ್ಲಯ್ಯ, ನನಗೆಂದ ಒಂದು ಹೆಣ್ಣರೆ ಕೊಡು, ಒಂದು ಗಂಡರೆ ಕೊಡು, ನನಗೆ ಒಂದೇ ಒಂದು ಮಗುವಿನನ್ನು ಕೊಡು ಹೊತ್ತುಕೊಂಡ ಪಾಪ ತಾಯಿ ನಿತ್ಯನೂ ಕೂಡ ಮಲ್ಲಯ್ಯನ ಎದುರಿಗೆ ನಿಂತ್ಕೊಂಡ ಕಣ್ಣೀರು ಹಾಕ್ತಾಳೆ. 8 ವರ್ಷ 18 ವರ್ಷಗಳ ಪರ್ಯಂತರವಾಗಿ ಅಂದ ಕಣ್ಣೀರು ಹಾಕ್ತಾಳೆ. ಆದರೂ ಕೂಡ ಮಕ್ಕಳಾಗಲಿಲ್ಲ. ಏನ್ರಿ 18 ವರ್ಷಗಳ ಪರ್ಯಂತರವಾಗಿ ಅಂದ ಕಣ್ಣೀರು ಹಾಕಿದ್ರು ಮಡಿಯಮ್ಮಳಿಗೆ ಅಂದ ಮಕ್ಕಳಾಗಲಿಲ್ಲ. ಇವಳು ಕಣ್ಣೀರು ಹಾಕ್ತಕ್ಕಂಥದ್ದನ್ನು ಪಾರ್ವತಿಗೆ ಅಂದ ಗೊತ್ತಾಯ್ತದೆ. ಕಲ್ಪನೆ ಇರಲಿ, ನಾವು ಮಾಡ್ತಕ್ಕಂಥದ್ದನ್ನು ನಾವು ದೇವರನ್ನು ನೋಡ್ತಾನೇನು ಕೇಳ್ತಾನೇನು ತಗೊಂಡು ನಾವೇನು ದಿಮಾಕಿಲಿ ತಿರುಗಾಡ್ತೀವಲ್ಲ, ಏನ್ರಿ ಕ್ಷಣಕ್ಕೂ ಕೂಡ ಭಗವಂತ ದೇವರು ಲಕ್ಷ್ಮಿ ನಮ್ಮನ್ನು ನೋಡಂಗಿಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಮಗೆ ಬರೀ ಇರ್ತಕ್ಕಂಥ 2 ಕಣ್ಣ, ಆದ್ರೆ ಅವಳಿಗೆ ಮೈ ತುಂಬ ಕಣ್ಣದವ. ಏನ್ರಿ ನಮಗಿರ್ತಕ್ಕಂಥ 2 ಕಿವಿ ಆದ್ರೆ ಅವಳು ಮೈ ತುಂಬನೂ ಕೂಡ ಕಿವಿ ಅದಾವ. ನಾವು ಏನು ಮಾಡ್ತೀವಿ, ಏನ್ರಿ ಯಾವ ರೀತಿಯಾಗಿ ಮಾತಾಡ್ತೀವಿ, ಯಾವ ರೀತಿಯಾಗಿ ನಡೀತೀವಿ, ನಾವು ಏನೇನು ಮಾಡ್ತೀವಿ ಅಂತ ಅನ್ನೋದನ್ನು ಒಂದು ಕ್ಷಣಕ್ಕೂ ಕೂಡ ಆ ಜಗನ್ಮಾತೆ ನೋಡ್ತಾ ಇರ್ತಾಳೆ. ನಿಮಗೆ ನಾವು ಸುಳ್ಳು ಹೇಳಂಗಿಲ್ಲ. ಇಲ್ಲೇನು ಪ್ರವಚನ ನಡೆದದಲ್ಲ, ನೀವು ಒಂದೇ ಒಂದು ತಲೆಗಿಟ್ಟುವರಿ. ಏನ್ರಿ ಅಲ್ಲಿ ಒಳಗಿರ್ತಕ್ಕಂಥ ಗುಡಿಯಾಗಿರ್ತಕ್ಕಂಥ ಲಕ್ಷ್ಮಿ ಏನ್ರಿ ಈ ಪ್ರವಚನ ಮುಗಿಯುವವರೆಗೂ ಕೂಡ ಗುಡಿಯಾಗಿರ್ತಾಳೆ ಏನ್ರಿ ಎತ್ಕೊಂಡು ಗುಡಿಯಾಗಿಲ್ಲ. ಅವಳು ಎಲ್ಲೆದಳ ತಗೊಂಡ ಕೇಳಿದ್ರ ಇವತ್ತೇನು ನೀವೆಲ್ಲರೂ ಕೂಡ ಕುಂತಿರಲ್ಲ, ನಿಮ್ಮ ಮಧ್ಯದೊಳಗನೆ ಅದಾಳ. ಅದು ಹೆಣ್ಣಾಗಿ ಬಂದಾಳೋ ಗೊತ್ತಿಲ್ಲ, ಗಂಡಾಗಿ ಬಂದಾಳೋ ಗೊತ್ತಿಲ್ಲ, ಮಗುವಾಗಿ ಬಂದಾಳೋ ಏನು ಮುದುಕಾಗಿ ಬಂದಾಳೋ ಗೊತ್ತಿಲ್ಲ, ಏನು ಶ್ರೀಮಂತಾಗಿ ಬಂದಾಳೋ ಏನು ಬಡವಾಗಿ ಬಂದಾಳೋ ನಿಮ್ಮನ್ನೆಲ್ಲ ನೋಡ್ತಾ ಇರ್ತಾಳೆ. ಯಾಕಂದ್ರೆ ಅವರು ಒಂದೇ ರೂಪದೊಳಗಿಂದ ಬರಂಗಿಲ್ಲ. ದೇವ್ರ ತಗೊಂಡಂದಾಗ ಭಗವಂತ ಲಕ್ಷ್ಮಿ ಅಂತ ತಗೊಂಡ್ರ ಅವರು ಒಂದೇ ರೂಪದೊಳಗಿಂದ ಇರ್ತಕ್ಕಂಥವರಲ್ಲ. ಲೋಕದ ಜನತೆಯನ್ನು ನೋಡೋಕ್ಕಿಂತ ಯಾವುದೋ ಒಂದು ರೂಪದೊಳಗಿಂದ ಬರ್ತಾರೆ. ಇವತ್ತು ನಿಮ್ಮ ಮನೆಗೆ ಅಂದ್ರೆ ಭಿಕ್ಷುಕರಿಂದ ಬರ್ತಾರೆ ತಿಳ್ಕೊಂಡ್ರ ಬಂದಿರತಕ್ಕಂಥವ್ರನ್ನ ಬರೀ ಭಿಕ್ಷುಕರ ತಿಳ್ಕೊಳ್ಳೋದಲ್ಲ. ಯಾಕೆ ಒಂದೊಂದು ಸರಿ ಅಂದ್ರೆ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕಾಗಿ ನಮ್ಮಲ್ಲಿರ್ತಕ್ಕಂಥ ಭಕ್ತಿ, ನಮ್ಮಲ್ಲಿರ್ತಕ್ಕಂಥ ಶ್ರದ್ಧೆ, ದಾನ ಧರ್ಮಾದಿಗಳನ್ನು ಮಾಡ್ತಾರೆ ಇಲ್ಲ ಅನ್ನೋದನ್ನು ಒಬ್ಬ ಭಿಕ್ಷುಕನ ರೂಪದೊಳಗೂ ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆತನಕ್ಕಿಂದ ಬರ್ಬೋದು. ಬಂದಾಗಿದ್ರ ಕೈ ಕಾಲಿಯಲ್ಲಿ ನಡಿ. ಅದ್ರಾಗ ನೀವರೇ ಸಿಟಿಯಾಗಿ ಮೊದಲೇ ಬೋರ್ಡ್ ಹಾಕಿರ್ತೀವಿ, ನಾಯಿಗಳಿವೆ ಎಚ್ಚರಿಕೆ. ಯಾರು ಬರ್ಬೇಕು? ನಾಯಿಗಳದಾವ. ಯಾಕ್ರಿ ಅವ್ರ ಮನೆ ನಾಯಿ ಇರ್ತಾವಂದ್ರೆ ಏನು ನೀವು ಇರಂಗಿಲ್ಲ, ಇವೇ ಹಂಗಿರ್ತಾವ ತಿಳಿದ್ರೆ. ನಾಯಿ ಇರಂಗಿಲ್ಲ ಅವ್ರ ಮನೆಗೆ. ನಾಯಿ ಅವರಿಗೆ ತಮಗೆ 2 ರೊಟ್ಟಿ ಮಾಡ್ಕೊಂಡು ಉಣ್ಣಕ್ಕಾಗಂಗಿಲ್ಲ. ಸಿಟ್ಯಾಗ ಚಪಾತಿ ಲಟ್ಟಿಸ್ಲಾಕತ್ತಾರೆ, ರೊಟ್ಟಿ ಸದಕ್ಕೆ ಲಟ್ಟಿಸಿ ಮಾಡಕತ್ತಾರ. ಅದ್ರ ಈಗ ಸಿಟ್ಯಾಗ ರೊಟ್ಟಿನೂ ಮಾಡೋದು ಬಿಟ್ಟಾರ. ಇವು ಮಷಿನ್ದಾಗ ಮಾಡಿದ್ದೆ ಅಂದ್ರೆ ಖರೀದಿ ರೊಟ್ಟಿ ಉಣ್ಬೇಕು ಅನ್ನಂಗಾಯ್ತು ಅಂತಂದ್ರೆ ಮಷಿನ್ದಾಗ ಮಾಡಿದ್ದೆ ಅಂದ್ರೆ ರೊಟ್ಟಿ ತಂದು ಊಟ ಮಾಡಕತ್ತಾರ. ಯಾಕ್ರಿ ಏನು ಕೆಲಸದ ಹೇಳ್ರಿ ನೋಡೋಣ ಹೆಣ್ಮಕ್ಳಿಗೆ? ಏನು ಕೆಲಸ ಇಲ್ಲ. ಅವಾಗ ಅಪ್ಪಿ ತಪ್ಪಿ ಅಂದ್ರೆ ಮನೆಯವ್ರು ಎಲ್ಲ ಊಟ ಮಾಡಿ ಇನ್ನು ಅರ್ಧ ಬುಟ್ಟಿ ಅಂದ್ರೆ ರೊಟ್ಟಿ ಸ್ಟಾಕ್ ಇರ್ತಿತ್ತು. ಯಾರೇ ಅಪ್ಪಿ ತಪ್ಪಿ ಅಂದ್ರೆ ಅತಿಥಿಗಳು ಬರಲಿ, ಯಾರೇ ಗೆಸ್ಟ್ಗಳು ಬರಲಿ ಏನ್ರಿ ಹೇಳಾರ್ದೇ ಒಮ್ಮೆ ಬಂದಿರ್ತಾರೆ ಮನೆಗೆ ಬಂದಾಗ ಅಂದ ಮನೆಗೇನು ಇಲ್ಲೇ ಎತ್ತುಕೊಂಡು ಹಿಂಗೆ ಕೂತ್ರೆ ಏನು ಮಾಡೋದು? ಯಾಕ್ರಿ ಈಗೆಲ್ಲ ಸಿಟಿಯಾಗ ಹೆಂಗಾಗ್ಯದ, ಗಂಡೆಗೆ 2 ರೊಟ್ಟಿ, ನನಗೆ 2 ರೊಟ್ಟಿ, ಮಗನಿಗೆ 1 ರೊಟ್ಟಿ, 5 ರೊಟ್ಟಿ ಮ್ಯಾಗ ಕೆಲಸನೇ ಬಗೆಹರಿದೋಯ್ತು. ಏನೂ ಇಲ್ಲ. ಅದನ್ನು ಅಂದ ಈಗ ರೊಟ್ಟಿ ಮಾಡೋಕೆ ಮಷಿನ್ ಬಂದಾವ, ಚಪಾತಿ ಮಾಡೋಕೆ ಮಷಿನ್ ಬಂದಾವ. ಏನ್ರಿ ನಿಮಗೆ ಅನ್ನ ಕುದ್ದದ ಇಲ್ಲ ನೋಡು ಸದಿಗೆ ತಾಕತ್ತು ಉಳಿದಿಲ್ಲ ನಿಮ್ಮ ಬಲ್ಲಿ ಹೆಣ್ಮಕ್ಳು ಬಲ್ಲಿ. ಯಾಕಂದ್ರೆ ಅದನ್ನು ಅಂದ ನಾ ಕುದ್ದಿನೇ ಯಾವತ್ತು ಹೇಳ್ಬೇಕು 3 ಸಾರಿ. ಅದಕ್ಕೇನಂತೀರಿ? ಮಿಕ್ಸರ ಕುಕ್ಕರ ಏನ್ರಿ ಕುದ್ದಿನೇ ಯಾವತ್ತು ಹೇಳ್ಬೇಕು. ಅದನ್ನು ಕುದಿಯೋದಕ್ಕೆ ಹೋಗೋದಕ್ಕೆ ಕಿವಿ ಹಿಡಿದು ಕೆಳಗಿಳಿಸಿ. ಏನು ಕೆಲಸದ ಹೇಳ್ರಿ? ಪಲ್ಯ ಎಲ್ಲ ಮಷಿನ್ ಮೇಲೆ ಮಾಡಕತ್ತೀರಿ. ಅದ್ರಾಗಿಂದ
ಅವಾಗ ಹಳ್ಳ್ಯಾಗ ನೋಡ್ಬೇಕು ನೀವು, ನಾವು ಸಣ್ಣವ್ರು ಇದ್ದಾಗ ಏನ್ರಿ ಗ್ಯಾಸ್ ಇಲ್ಲ ಏನೂ ಇಲ್ಲ. ಅವಾಗೆಲ್ಲ ಹಸಿ ಕಟ್ಟಿಗೆ, ಶ್ರಾವಣ ಮಾಸ ಹಸಿ ಕಟ್ಟಿಗೆ ತಂದು ಅವೇ ಒಲೆಯಾಗಿಟ್ಟಂದ ಅದು ಊದುಗಳು ತೊಗೊಂಡು ಊದಿ ಊದಿ ಕಣ್ಣಾಗ ನೀರು ಮೂಗನ್ಯಾಗ ನೀರು ಅದನ್ನೇ ಹಿಂಗೆ ತೆಗೆದು ಅದೇ ಕೈಲೇ ರೊಟ್ಟಿ ಬಿಡೋದು. ಹಳ್ಳ್ಯಾಗ ಹಂಗೆ ಐತೆ ಅವಾಗ ರೀ, ಹಿಂಗೆ ತೆಗೆದು ಅದೇ ಕೈಲಿ ರೊಟ್ಟಿ ಬಿಡೋದು. ಗಾಂಡಿ ಕೇಳ್ತಿದ್ದು, ಯಾಕೆ ಇವತ್ತು ರೊಟ್ಟಿ ಉಪ್ಪು ಪತ್ಲಕತ್ತಾವ? ಐನ ಮಾಡಿದ್ದು ನಿನಗೆ ಹಂಗೆ ಆಗ್ತದೆ, ಸುಮ್ಮ ತಿನ್ನಂದ್ರೆ ಸುಮ್ಮನೆ ತಿಂತಿತ್ತದು. ಅವಾಗೇನು ಶ್ಯಾಂಪು ಬೇಡ, ಏನೂ ಬೇಡ ಏನ್ರಿ, ಏನೂ ಇದ್ದಿಲ್ಲ ಅವಾಗ. ಶ್ಯಾಂಪು ಗಿಂಪು ಏನಿದ್ದಿಲ್ಲ ನಾವು ಸಣ್ಣವ್ರು ಇದ್ದಾಗ. ಏನ್ರಿ ಸೀಗಿಕಾಯಿ ಪುಡಿ ಅದನ್ನೆಂದ ತಲೆಗೆ ಹಚ್ಚಂದ ಮೈ ತೊಳಸ್ತಿದ್ರು. ಅವಾಗೆಲ್ಲ ಎಲ್ಲಿ ಶ್ಯಾಂಪು ಗಿಂಪು ಏನಿದ್ದಿಲ್ಲ, ಅದೇ ಕೈಲಿ ಹಂಗೆ ಕರ್ರ ತುರ್ಸೋದು, ಅದೇ ಕೈಲಿ ರೊಟ್ಟಿ ಬೇಡ. ಗಾಂಡ ಕೇಳ್ತಿದ್ದು, ಯಾಕೆ ಎಳ್ಳು ಹಾಕಿದೇನು ಕರಿಯಾಳ? ಎಳ್ಳು ಹಾಕಿ ಮಾಡಿನಂದ್ರು ಕೂಡ ಸುಮ್ಮ ಉಣ್ತಿದ್ವು. ಅಂದರೆ ಅವತ್ತಿನ ದಿವಸದಿಂದ ಪೈಲ್ವಾನ್ರು ಇದ್ದಂಗಿದ್ರು. ಅವಾಗೆಲ್ಲ ಚೀಲ ಎತ್ತಿದ್ರು, ಕಲ್ಲು ಎತ್ತಿದ್ರು, ಗುಂಡುಗಳು ಎತ್ತಿದ್ರು ಪೈಲ್ವಾನ್ರಿಗೆ. ಅದ್ರಾಗಂದ ನಮ್ಮ ಬಿಜಾಪುರ ಜಿಲ್ಲೆ ಹತ್ತಿಕೊಂಡ್ರೆ ಕುಸ್ತಿ ಆಡೋಕ್ಕಿಂತ ಭಾರಿ ಫೇಮಸ್. ಈಗೆಲ್ಲ ಎಲ್ಲಿ ಅದರಂತೀರಿ ನೀವು ಪೈಲ್ವಾನ್ರು. ಇವನು ತೆಂಬಿಗೆ ಮಂದಿ ಹಿಡ್ಕೊಂಡು ಬರ್ಬೇಕು ಹಳ್ಳ್ಯಾಗ. ಏನು ಮಾಡ್ತೀರಿ, ತೆಂಬಿಗೆ ಎತ್ತಲ್ಲ. ಯಾಕಂದ್ರೆ ಎಲ್ಲ ಸವಲತ್ತು ಬಂದದ, ಎಲ್ಲ ಮಸ್ರಿ ಮೇಲೆ. ಏನ್ರಿ ಯಾವುದು ಕೂಡ ನಿಮಗೆ ಹಿಂಗೆ ಕೈಲೇ ಮಾಡಬೇಕು, ಕಷ್ಟಪಡಬೇಕು, ಹೈರಾಣ. ಆದ್ರೆ ಇನ್ನೊಂದು ಹೈರಾಣ ಆಲಕತ್ತೀರಿ. ಏನಂದ್ರೆ ಈಗ ಅವಾಗೆಲ್ಲ ಮಣಿ ಮ್ಯಾಗ ಕೂತು ಊಟ ಮಾಡ್ತಿದ್ರು. ಈಗೆಲ್ಲ ಡೈನಿಂಗ್ ಟೇಬಲ್ ಬಂದಾವ. ಕಾಲು ಮ್ಯಾಗ ಕಾಲು ಹಾಕೊಂಡು ಡೈನಿಂಗ್ ಟೇಬಲ್ ಮ್ಯಾಗ ಕೂತು ಹಿಂಗೆ ಚಪ್ಪಲ್ ಹಾಕೊಂಡು ಮಾತ್ರ ಸಿಟ್ಟಂದು ಮಾತು ಹೇಳಕತ್ತೀನಿ ನಾನು ನಿಮ್ಗೆ. ಪಟ್ಟಣದಾಗ ಕಾಲ ಸ್ಲೀಪರ್ ಚಪ್ಪಲ್ ಹಾಕೊಂಡು ಕುರ್ಚಿ ಮ್ಯಾಗ ಕುಂತು ಕಾಲು ಮ್ಯಾಗ ಕಾಲು ಹಾಕಿ ಕಾಲು ಅಳಿಗಾಡಿಸ್ಕೊತ ಉಣ್ಣಾಕತ್ಯಾರ. ಅದಕ್ಕೆ ಇವಕ್ಕೆ ಜಲ್ದಿನೆಲ್ಲಕ್ಕೂ ಹೊಡ್ಲಿಕತ್ತದ. ಹೌದಲ್ರಿ? ಕಾಲ ಚಪ್ಪಲ್ ಹಾಕೊಂಡು ಊಟ ಮಾಡಕತ್ತಾರೆ. ಹೆಣ್ಮಕ್ಳಿಂದ ಕಾಲ ಚಪ್ಪಲ್ ಹಾಕೊಂಡು ಅಡುಗೆ ಮಾಡಕತ್ತೀರಿ. ಏನ್ರಿ ನಿಮ್ಮದೂ ತಪ್ಪಿ ಅದ, ಅವ್ರದೂ ತಪ್ಪಿ ಅದ. ಕಾಲ ಸ್ಲೀಪರ್ ಚಪ್ಪಲ್ ಹಾಕೊಂಡು ಈಗ ಅದರಾಗ ಅದು ಹೊಸದಾಗಿ ಬಂದದ 90 and 20. ಅದು ಏನಂತೀರಿ 90. ಅದು ಮೊದಲು ನಾವು ಹಾಕ್ತಿದ್ದೇವೆವ. ನಾವು ಶಿವಯೋಗ ಮಂದಿರಕ್ಕಿದ್ದಾಗ ಶಿವಯೋಗ ಮಂದಿರದಾಗ ಏನ್ರಿ ನಮ್ಮ ಕೋಡ್ ಡ್ರೆಸ್ಸನ್ನೇ ಅದೇ, ನಮ್ಮ ಡ್ರೆಸ್ ಕೋಡ್ನೇ ಅದೇ. ಅದಕ್ಕೆ ನೀವು ಏನಂತೀರಿ 90 ಅಂತೀರಿ. ನಾವು ಅದಕ್ಕಿಂತ ಕಪ್ಪನಿ ಎತ್ತುಕೊಂಡಂತೀವಿ. ಕಪ್ಪನಿ ಎತ್ತುಕೊಂಡ್ರೆ ಸಾಧು ಸನ್ಯಾಸಿಗಳು ಹಾಕ್ಕೊಳತಕ್ಕಂಥದಕ್ಕೆ ಅದಕ್ಕೆ ಕಪ್ಪನಿ ಎತ್ತುಕೊಂಡ ಕರಿತೀವಿ. ಈಗ ಮೊದಲು ನಾವು ಹಾಕ್ತಿದ್ದೇವೆ. ಈಗ ನೀವು ಹೆಣ್ಮಕ್ಳು ಹಾಕಲಕತ್ಕೊಂಡು ಬಿಟ್ಟೆವು ನಾವು. ಮತ್ತು ಏನು ಮಾಡೋನು? ಈಗ ಯಾರ್ದಾರ ಮನೆಗೆ ಹೋದೆ ಒಂದು ಸ್ವಾಮಿ ನೈಟಿ ಹಾಕ್ಯ ಅನ್ನಕತ್ತು. ಏನು ಮಾಡ್ತೀವಿ? ಈಗ ಭಕ್ತರ ಮನೆ ಬಿನ್ಕ್ಕೆ ಹೋಗಿದ್ರು ದೊಡ್ಡ ಹೈರಾಣ. ನಾವಾಗ ಅವೇ ಹಾಕ್ಕೊಂಡು ಹೋಗ್ತಿದ್ದೇನ ಏನ್ರಿ? ಅವಾಗ ಹೋದ್ಕೊಂಡು ಸ್ವಾಮಿ ನೈಟಿ ಹಾಕ್ಯ ಅನ್ನಕ. ನಿಮಗೆ ಇನ್ನೊಂದು ಆಶ್ಚರ್ಯ ಮಾತು ಹೇಳ್ತೀನಿ. ನಾವು ಯಾರ್ದಾರ ಮನೆಗೆ ಅಂದ್ರೆ ಬಿನ್ನಕ್ಕೆ ಹೋದಾಗ ನಾವೆಲ್ಲ ಗಂಗಾಳದಾಗ ಏನು ಬಿಡ್ಲಾರ್ದಂಗೆ ನಾವು ಗಂಗಾಳ ತೊಳ್ಕೊಂಡು ಕುಡಿಬೇಕಲ್ರಿ. ಯಾಕಂದ್ರೆ ಈಗಿನ ಮಂದಿಗೆ ಸಂಸ್ಕಾರ ಇಲ್ಲ ಏನ್ರಿ. ನಾವು ಊಟ ಮಾಡ್ಬೇಕಾದ್ರೂ ಒಂದು ಪದ್ಧತಿ ಅದೇವ ತೀತ್ರೆ. ಊಟ ಮಾಡೋಕ್ಕೂ ಕೂಡ ಒಂದು ನಿಯಮ ಅದ. ಅದನ್ನೇ ಚನ್ನಬಸವಣ್ಣವ್ರು ಹೇಳಿದ್ರು. ಉಂಡು ಉಳಿಸದೆ, ಕೊಂಡು ಮರಳದೆ, ತುಂತುರನಿ ಹಾರದೆ, ದ್ರವಗುಂದದೆ, ಲಿಂಗನಿಷ್ಠೆ ತಪ್ಪದೆ, ಮಂತ್ರ ಧ್ಯಾನ ಮರ್ಯಾದೆ. ಊಟ ಮಾಡಕತ್ರಿ ಇಟ್ಟು ಮಾಡಬೇಕು. ನಮಗೆ ಅಲ್ಲಿ ಹಿಂಗೆ ಕೈಯ ಗಂಗಾಳ ಟಿ ಏನ್ರಿ ಹಂಗೆ ಅರ್ಧ ಕೆಳಗೆ ಅರ್ಧ ಮ್ಯಾಲ. ಉಣದು ಒಂದು ನಿಯಮ ಅದ ರೀ. ಉಣಕ್ಕೆ ಒಂದು ಪದ್ಧತಿ ಅದ. ಹೌದಿಲ್ಲ? ನಾವು ಆ ರೀತಿಯಾಗೂ ಕೂಡ ಉಣಕತ್ತಿಲ್ಲ. ನಾವೆಲ್ಲ ಯಾರ್ದಾರ ಮನೆ ಬಿನ್ನಕ್ಕೆ ಹೋದೇವಲ್ಲ, ಗಂಗಳ ತೊಳೆದು ಕುಡಿತಿರ್ತೀವಲ್ಲ, ಅವು ಮನೆ ಹುಡುಗರು ಇರ್ತಾರೆ. ಮಮ್ಮಿ ಸ್ವಾಮಿಗಿನ ಹೊಟ್ಟೆನೇ ತುಂಬಿಲ್ಲ ಮುಸುರಿ ಕುಡ್ಲಿಕ್ಕತ್ತಾರ ಮಾಡ್ತೀರಿ. ಹೌದಲ್ರಿ? ಯಾಕಂದ್ರೆ ನೀವು ಗಂಗಾಳದಾಗ ಅರ್ಧ ಅನ್ನ ಇಟ್ಟು ಕೈ ತೊಗೊಂಡಿರ್ತಿರಲ್ಲ, ಅದು ನೋಡಿರ್ತಾವೆ ಹುಡುಗರು. ನಾವು ತೊಳ್ಕೊಂಡು ಕುಡಿಯೋದವು ನೋಡಿರಂಗಿಲ್ಲ. ಅದಕ್ಕೆಂದ್ರೆ ಸ್ವಾಮಿ ಮುಸುರಿ ಕುಡ್ಲಾಕತ್ತಾರ. ಈಗ ನಾವು ಭಕ್ತರ ಮನೆಗೆ ಹೋದಾಗ ನಾವು ಹಾಗೆ ಮಾಡ್ಲಾಕತ್ತೀವಿ. ಹೌದಾ ಇಲ್ಲ? ಆದರೆ ಹೆಣ್ಮಕ್ಳು ನೀವು ಇನ್ನೊಂದು ಹೈರಾಣ ಆಲಕತ್ತೀರಿ. ಯಾಕಂದರೆ ಕೆಲಸ ಅಂತೂ ಏನೂ ಇಲ್ಲ ರೀ. ಇನ್ನೊಂದು ಹೈರಾಣ ಏನು, ಎಲ್ಲ ಗಂಗಾಳದಾಗ ಹಿಡ್ಕೊಂಡಿರ್ತೀರಿ, ಟೇಬಲ್ ಮ್ಯಾಗೆ ಕೂತಿರ್ತೀರಿ. ಕುಂತು ಕುಳ್ಳನ ಅದನ್ನು ತೋಳೋದು, ಹಿಂಗೆ ಉಣೋದು, ಕೈ ಎರಡು ಸರಿ ಮಡಚೋದು, ಇದು ಮಾಡೋದ್ರಿ ಹೈರಾಣ ಆಲಕತ್ತದ. ನಮ್ಮ ಮನೆ ಗುಲ್ಬರ್ದಾಗ ಒಂದು ಹಾಸ್ಪಿಟ್ಲ್ದಾಗ ನೋಡೀನಿ, ಮುಣಸ ಮಿಷನ್ ಬಂದದ. ಹ್ಞೂ ರೀ, ಮುಣಸ ಮಿಷನ್ ಬಂದ ಪೇಷಂಟ್ಗಳಿಗೆ. ಅದು ಮಗ್ಲಿಂದ ಬೊಗಣೆಗಿಂದ ಪಾಯಸ ಮಾಡಿಟ್ಟಿರ್ತಾರೆ. ಅದು ಮಷಿನಕ್ಕೆ ಅದಕ್ಕೊಂದು ಸ್ಪೂನ್ ಇರ್ತದೆ, ಚಮಚೆ ಇರ್ತದೆ. ಅದು ಕರೆಕ್ಟ್ ಅವನು ಬಾಯಿಗೆ ಅದು ಚಮಚಕ್ಕೆ ಅಡ್ಜಸ್ಟ್ ಆಗಂಗೆ ಕುಂದಿರಿಸಿರ್ತಾರೆ. ಯಾವಾಗಿಂದ ಕುಂದಿರಿಸಿರ್ತಾರಲ್ಲ, ರೆಡಿ ಏನೋ ಅಂದ್ಕೊಳ್ಳೋ ಹ್ಞೂ ರೀ ಸರ್ ಆಗ್ತದೆ ಅಂದ್ಕೊಳ್ಳೋ ಬಟನ್ ಹೊಡಿತಾರೆ. ಅದು ತರ್ತದ ಆಗ್ತದ ಹೋಗ್ತದ, ತರ್ತದ ಆಗ್ತದ ಹೋಗ್ತದ. ಅಪ್ಪಿ ತಪ್ಪಿ ನಾನು ನುಂಗಿಲ್ಲ ಅಂದ್ರೆ ಕೇಳಲ್ಲ. ಅದು JCP ಇದ್ದಂಗೆ ರೀ, JCP ಇದ್ದಂಗೆ. ಅದು ನುಂಗಿಲ್ಲ ಅಂದ್ರೆ ಕೇಳಂಗಿಲ್ಲ. ತರ್ತದ ಆಗ್ತದ ಹೋಗ್ತದ, ತರ್ತದ. ನಾ ಏನು ಹೆಂಗೆ ಮಾಡಿ ತೋರಿಸ್ಕೊಂಡೆ ಅಂತದ. ಮೂಗು ಸಿಕ್ಕರೆ ಮೂಗಿನಾಗ ಆಗ್ತದೆ, ಕಿವಿ ಸಿಕ್ಕರೆ ಕಿವಿಯಾಗ ಹಾಕ್ಯದ ಹೋಗ್ತದ. ಯಾಕಂದ್ರೆ ಹೈರಾಣ ಆಲಕತ್ತೀರಿ. ಕೈ ಮಡ್ಸೋದು ಸೀದಾ ಮಾಡೋದು, ಮಡ್ಸೋದು ಸೀದಾ ಮಾಡೋದು. ಎಷ್ಟು ಸವಲತ್ತು ಬಂದದ. ಅವಾಗೆಲ್ಲ ಹಿಂಗಿದ್ದಿದ್ದಿಲ್ಲ ಏನ್ರಿ.
ಅವತ್ತಿನ ದಿನಮಾನದಿಂದ ಹಿಂಗಿದ್ವೇನ್ರಿ? ಇದ್ದಿದ್ದಿಲ್ಲ. ಅವಾಗೆಲ್ಲ ಭಕ್ತಿ ದಿನಮಾನ ಏನ್ರಿ ಇವೆಲ್ಲ ಅವತ್ತಿನ ದಿನಮಾನದೊಳಗಿಂದ ಇದ್ದು. ಈಗ ಅವು ಯಾವ ಕೂಡ ಉಳ್ಕೊಂಡಿಲ್ಲ, ಯಾವುದು ಕೂಡ ಉಳ್ಕೊಂಡಿಲ್ಲ. ಆದ್ರೆ ಇಲ್ಲಿ ಮಡಿಯಮ್ಮ